ವಿದ್ಯಾರ್ಥಿಗಳಲ್ಲಿ ಸಮಯ ಪಾಲನೆ, ಸ್ವಯಂ ಶಿಸ್ತು, ಜ್ಞಾನ, ಕಠಿಣ ಪರಿಶ್ರಮ, ಪ್ರತಿಭೆ ಇದ್ದಾಗ ಮಾತ್ರ ಯಶಸ್ಸು ಕಾಣಲು ಸಾಧ್ಯ. ವಿದ್ಯಾರ್ಥಿಗಳು ಜೀವನದಲ್ಲಿ ಸಕಾರಾತ್ಮಕವಾಗಿ ವಿಚಾರ ಮಾಡಿ ಶ್ರಮಿಸಿದಾಗ ಗುರಿ ತಲುಪಲು ಸಾಧ್ಯವಾಗುತ್ತದೆ. ಇನ್ನು ಶಿಕ್ಷಕರು ಕೂಡ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರ ಜೊತೆಗೆ ನೈತಿಕ ಮೌಲ್ಯಗಳನ್ನು ಮಕ್ಕಳಿಗೆ ನೀಡಬೇಕಾಗಿದ್ದು, ಪಾಲಕರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು. ಮಕ್ಕಳು ಮೊಬೈಲ್ ಬಳಕೆಯಿಂದ ದೂರವಿರಲು ತಿಳುವಳಿಕೆ ನೀಡಬೇಕು. ಮೊಬೈಲ್ ಬದಲು ಪುಸ್ತಕ ಕೊಡಿ. ಮಕ್ಕಳನ್ನು ವಿಶ್ವಾಸದಿಂದ ಬೆಳೆಸಿದಾಗ ಮಾತ್ರ ಎತ್ತರ ಸ್ಥಾನಕ್ಕೆ ಬೆಳೆಯಲು ಸಹಕಾರವಾಗುತ್ತದೆ ಎಂದು ಮುಖ್ಯ ಅತಿಥಿಗಳಾದಂತಹ ಖ್ಯಾತ ವಕೀಲ ಕೆಎಲ್ ಕುಂದರಗಿ ಅವರು ಹೇಳಿದ್ದಾರೆ. ಇನ್ನು ಅಥಣಿ ನಗರದ ಜೆಇ ಸಂಸ್ಥೆಯ ವೆಂಕಟೇಶ್ ಜೇರೆ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಕಮಲಾಬಾಯಿ ಪೂರ್ವ ಪ್ರಾಥಮಿಕ ಶಾಲೆ ಅಥಣಿ 2024-25ನೇ ಸಾಲಿನ ವಾರ್ಷಿಕೋತ್ಸವ ಹಾಗೂ ಪಾರಿತೋಷಿಕ ವಿತರಣಾ ಸಮಾರಂಭ ಹಾಗೂ ಸರಸ್ವತಿ ದೇವಿಯ ಪೂಜೆದೊಂದಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ. ನಿಮ್ಮ ಚಿಕ್ಕ ಮಕ್ಕಳನ್ನು ಸ್ವಲ್ಪ ನೀವು ಸುಮ್ಮನಾಗಿರಿಸುವುದು ಮುಖ್ಯ. ನಮ್ಮ ದೇಶದಲ್ಲಿ ಎಷ್ಟೋ ವರ್ಷಗಳಿಂದ ಬೇರೆಯವರ ಆಕ್ರಮಣ ಮಾಡಿದಾಗೆ ಎಷ್ಟೋ ಆಕ್ರಮಣ ಆದರೂ ಕೂಡ ನಮ್ಮ ದೇಶದಲ್ಲಿ ಸಂಸ್ಕೃತಿ ಮಾಯೆಯಾಗಿಲ್ಲ. ಇದಕ್ಕೆ ಮೂಲ ಕಾರಣ ಅಂದ್ರೆ ತಾಯಿಯ ಒಂದು ಶಿಕ್ಷಣ ಮತ್ತು ಒಂದು ಗುರುವಿನ ಶಿಕ್ಷಣ. ತಾಯಿಯಂದ್ರಿಗೆ ಒಂದು ಮಾತನಾಡ್ತಾ ಇದ್ದೀನಿ ನಾನು. ತಾಯಿ ಒಂದು ಶಿಕ್ಷಣ ಕೊಡದೇ ಇದ್ದರೆ ಮಕ್ಕಳಿಗೆ ಒಂದು ಆದರ್ಶವಾದ ಒಂದು ಸಂಪ್ರದಾಯ ನೀಡದಿದ್ದಲ್ಲಿ ಮಾತಾಶತ್ರು ಅಂತ ಹೇಳ್ತಾರೆ. ಮಾತಾಶತ್ರು ಪಿತಾವೈರಿ ಬಾಲವೈರನ ಪಾಠಿತ ನ ಶೋಭತೆ ಸಭಾಮತೆ ಹೌಸಮತೆ ತಾಯಿ ವೈರಿ, ತಂದೆ ವೈರಿ, ಗುರು ವೈರಿ. ಯಾಕಂದ್ರೆ ಚಿಕ್ಕ ಮಕ್ಕಳು ಇದ್ದಾಗೆ ಅವ್ರು ನಿಜವಾಗಿ ನಾವು ಸಂಸ್ಕಾರ ಅಥವಾ ಶಿಕ್ಷಣ ಕೊಡದೇ ಇದ್ದರೆ ನಾವು ಶತ್ರುಗಳಾಗ್ತಾ ಇದ್ದೀವಿ. ನಿಜವಾದ ಸಂಸ್ಕಾರ ಅಂದ್ರೆ ಒಂದು ನಾನು ಮಾತು ಹೇಳ್ತಾ ಇದ್ದೀನಿ. ನಾನು ಮೊದಲು ನಾವು ಚಿಕ್ಕ ಮಕ್ಕಳಿದ್ದಾಗ ಶಾಲೆಗೆ ಹೋಗೋಕೆ ನಮ್ಮ ಹತ್ರ ಮೊಬೈಲ್ ಇರ್ತಿದ್ದಿಲ್ಲ, ನಮ್ಮ ಮನೆಯೊಳಗೆ ಟಿವಿ ಇರ್ತಿದ್ದಿಲ್ಲ. ಯಾರಿಗೂ ನಮ್ಮ ಕಂಪ್ಯೂಟರ್ ಬಗ್ಗೆ ಗೊತ್ತಿದ್ದಿಲ್ಲ. ಆದ್ರೆ ಈಗಿನದ್ರೊಳಗೆ ನಾನು ತಾಯಂದ್ರಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡುವಾಗ ಈಗ ಮುಖ್ಯವಾದಂಥ ವಿಷಯ ಅಂದ್ರೆ ಈ ಮೂರು ಏನು ವಸ್ತುಗಳು ನಾನು ಹೇಳಿದ್ನಲ್ಲ, ಒಂದು ಮೊಬೈಲ್, ಎರಡನೇದು ಟಿವಿ, ಮೂರನೇದು ಕಂಪ್ಯೂಟರ್. ಚಿಕ್ಕ ಮಕ್ಕಳು ಯೋಗ್ಯ ರೀತಿಯಿಂದ ಅದರ ಬಳವಳಿಕೆ ಮಾಡಬೇಕು ಅನ್ನುವಂಥದ್ದನ್ನು ತಾವು ದಯಮಾಡಿ ತಿಳಿಸ್ಕೊಡ್ಬೇಕು. ಯಾಕಂದ್ರೆ ಇವತ್ತು ನಾವು ಟಿವಿಯಲ್ಲಿ ಏನ್ ನೋಡ್ತಾ ಇದ್ದೀವಿ, ಕಾರ್ಯಕ್ರಮ ನ್ಯೂಸ್ ಟಿವಿಯಲ್ಲಿ ಬರ್ತಾ ಇದ್ದಂತಹ ಸುದ್ದಿಗಳು, ಇದನ್ನು ನೋಡಿದರೆ ಮನುಷ್ಯ ಕೇಳ್ತಾ ಇದ್ದಾನೆ, ಮೊಬೈಲ್ನಿಂದ ಮನುಷ್ಯ ಕೇಳ್ತಾ ಇದ್ದಾನೆ ಟಿವಿಯಿಂದ. ಅದಕ್ಕೆ ನನ್ನ ತಾಯಂದ್ರಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ದಯಮಾಡಿ ನಿಮ್ಮ ಮಕ್ಕಳು ಯಾವ ರೀತಿಯಿಂದ ಟಿವಿಯನ್ನು ನೋಡ್ತಾ ಇದ್ದಾರೆ ಅಥವಾ ಯಾವ ಕಾರಣಕ್ಕಾಗಿ ಅವರು ಮೊಬೈಲ್ ಬಳಸುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ದಯಮಾಡಿ ತಾವು ಒಂದು ರೀತಿಯಿಂದ ಮಾರ್ಗದರ್ಶನ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಮಾಡಿದ್ದು ಆಗ ರಾಮಾಯಣ ಯಾರಿಗೂ ಅನಿಸಿದ್ದಿಲ್ಲ. ಆಗ ರಾಮಾಯಣಕ್ಕೆ ಎಷ್ಟೋ ಮಂದಿ ಏನಂತಿದ್ರು, ಇನ್ನೂ ವಿಮಾನ ಗೊತ್ತಿದ್ದಿಲ್ಲ. ಹಂಗೆ ಶಕ್ತಿ ರಾಮ ಇದ್ದದ್ದು ಪುಷ್ಪ ವಿಮಾನದಿಂದ ಬಂದ ಅಥವಾ ರಾಮನಿದ್ದು ಸೀತೆಯನ್ನು ಪುಷ್ಪ ವಿಮಾನದಿಂದ ಹೊತ್ಕೊಂಡು ಹೋಯ್ದ, ಹಂಗೆ ಶಕ್ತಿ ಅಂತ ಕೇಳುವಂತ ಜನರು ಆಗಿದ್ರು. ಎಷ್ಟು ಅಂತ ಕೇಳ್ತಾ ಇದ್ದೀರಿ, ಒಂದು ಅದೇ ವಿಮಾನ, ಅದೇ ಪುಷ್ಪ ವಿಮಾನ. ನಂತರ ಡಾಕ್ಟರ್ ರಾಮ್ ಬಿ ಕುಲಕರ್ಣಿ ಕಾರ್ಯಾಧ್ಯಕ್ಷರು ಮಾತನಾಡಿದ್ದು ಹೀಗೆ. ಪಡೆದು ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ, ಮಕ್ಕಳ ಅಭಿವೃದ್ಧಿಗೋಸ್ಕರ, ಅವರ ಕಲಿಕಾ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ನಮಗೆ ಬಹಳಷ್ಟು ಸಭೆಯನ್ನು ಕರೆದು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ತಮ್ಮ ಮಾರ್ಗದರ್ಶನವನ್ನು ನೀಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡುವಲ್ಲಿ ನಮ್ಮ ಜಾಧವ್ಜಿ ಶಿಕ್ಷಣ ಸಂಸ್ಥೆ ಅತಿ ಪ್ರಯತ್ನವನ್ನು ಮಾಡ್ತಾ ಇದೆ. ಮಕ್ಕಳಲ್ಲಿ ಇರುವಂಥ ಸೃಜನಾತ್ಮಕವನ್ನು ಹೊರಹಾಕಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನು ಇಲಾಖೆಯ ನಿರ್ದಿಷ್ಟವಾಗಿರುವಂಥ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇರಬಹುದು. ಆ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಶಾಲಾ ಹಂತದಿಂದ ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟದವರೆಗೆ ಪ್ರಶಸ್ತಿ ಪತ್ರಗಳನ್ನು ಪಡೆದಿರುತ್ತಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತದೆ.
ಈ ಸಂದರ್ಭದಲ್ಲಿ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಮತ್ತು ಪ್ರಮಾಣ ಪತ್ರ ವಿತರಿಸಲಾಗಿದ್ದು, ಕಾರ್ತಿಕ್ ಮಾಳಿ ಈತನು ಈ ವರ್ಷದ ಆದರ್ಶ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದ್ದು, ಕುಮಾರಿ ಅರ್ಪಿತಾ ನಿಂಬರಗಿ ಆದರ್ಶ ವಿದ್ಯಾರ್ಥಿನಿ ಎಂದು ಮುಖ್ಯ ಅತಿಥಿಗಳು ಸನ್ಮಾನಿಸಿದ್ದಾರೆ. ಮಕ್ಕಳ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದ್ದು, ಎಸ್.ಬಿ. ಕರೋಶಿ, ಎ.ಪಿ. ಅಪರಾಜ್ ಅವರು ನಿರೂಪಣೆ ಮಾಡಿದರೆ, ಇತ್ತ ವಂದನಾರ್ಪಣೆಯನ್ನ ಎನ್.ಎನ್. ಕುಲಕರ್ಣಿ ಅವರು ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಯವರು ಮತ್ತು ಪಾಲಕರು, ಸಿಬ್ಬಂದಿ ವರ್ಗದವರು ಹೆಚ್ಚಿನ ಪ್ರಮಾಣದಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ವಾಗಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369